ನಮಸ್ಕಾರ. ನೋಡಿ, ಪದೇ ಪದೇ ನೀವು ನಿಮ್ಮ ಸಂಗಾತಿ ಮೇಲೆ ಅನುಮಾನ ಪಡ್ತಾ ಇದ್ದೀರಾ. ಎಷ್ಟೋ ಸತಿ ನೀವು ಅನ್ಕೋತೀರ, ಯಾಕಪ್ಪ ನಾನು ಇಷ್ಟೊಂದು ಅನುಮಾನ ಪಡ್ತೀನಿ, ನನ್ನ ಸಂಗಾತಿ ಎಲ್ಲ ರೀತಿ ಕರೆಕ್ಟ್ ಆಗಿದ್ರು ನನಗೆ ಯಾಕೆ ಈ ಅನುಮಾನ ಅಂತ. ಅನುಮಾನಂ ಪೆದ್ದ ರೋಗಂ ಅಂತ ಹೇಳ್ತಾರೆ. ಯಾರಾದರೂ ಅನುಮಾನ ಪಡ್ತಾ ಇದ್ರೆ ಅದಕ್ಕೆ ಕೊನೆನೇ ಇಲ್ಲ. ನೀವು ಎಷ್ಟು ಸಮಾಧಾನ ಮಾಡಿದ್ರು ಪದೇ ಪದೇ ಅವರಿಗೇನೋ ನೀವು ಮೋಸ ಮಾಡಿಬಿಡ್ತೀರಾ, ಭಯ ಆಗ್ತಾನೆ ಇರುತ್ತೆ, ಆತಂಕ ಆಗ್ತಾ ಇರುತ್ತೆ. ಆದರೆ ಇದು ಅವರ ತಪ್ಪ. ಎಕ್ಸೆಸಿವ್ ಪೊಸೆಸಿವ್ನೆಸ್ ಅನ್ನೋದು ಒಳ್ಳೆಯದಾ ಅನ್ನೋದ್ರ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಹೋಗ್ತಿರ್ತೀನಿ. ಎಷ್ಟೋ ಸತಿ ನನ್ನ ಹತ್ರ ಬಂದಾಗ ಹೇಳ್ತಾರೆ, ಮೇಡಮ್ ನನಗೆ ನನ್ನ ಹೆಂಡತಿ ಸರಿಯಾಗಿದ್ದಾಳೆ ಅಂತ ಗೊತ್ತು, ಆದರೂ ಅವಳ ಮೇಲೆ ಅನುಮಾನ. ಅವಳು ಕಾಲ್ ಲಾಗನ್ನು ತೆಗೆಸ್ತಾ ಇರ್ತೀನಿ, ಅವಳು ವಾಟ್ಸಪ್ ಆನ್ಲೈನ್ ಇದ್ದಾಳ ಆಫ್ಲೈನ್ ಇದ್ದಾಳ ಅಂತ ನೋಡ್ತಾ ಇರ್ತೀನಿ, ಅವಳು ಯಾವ್ದಾದ್ರು ಫೋಟೋ ಹಾಕಿದ್ರೆ ನನಗೆ ತುಂಬ ಸೆಟ್ ಬರುತ್ತೆ ಅಂತ. ಆದರೆ ನೀವೊಂದ್ಸತಿ ಒಂದು ಸಣ್ಣ ಎಕ್ಸಾಂಪಲ್ನ ಕೊಡ್ತೀನಿ. ಕಣ್ಣು ಮುಚ್ಕೊಂಡು ಬ್ಲ್ಯಾಕ್ ಕಲರನ್ನು ನೆನೆಸ್ಕೊಳ್ಳಿ. ನೀವು ಕಣ್ಣು ಬಿಟ್ಟು ನೋಡಿದಾಗ ಪ್ರತಿಯೊಂದು ಕಪ್ಪಾಗೆ ಕಾಣಿಸ್ತಾ ಇರುತ್ತೆ. ಯಾಕಂತ ಹೇಳಿದ್ರೆ ನಮ್ಮ ಬ್ರೈನ್ ಹೇಗಪ್ಪ ಅಂತ ಹೇಳಿದ್ರೆ, ನೀವು ಯಾವುದ್ರ ಮೇಲೆ ಫೋಕಸ್ ಮಾಡ್ತಾ ಹೋಗ್ತಿರೋ ಅದರ ಮೇಲೆ ನಮ್ಮ ಎನರ್ಜಿ ಹೋಗ್ತಾ ಹೋಗುತ್ತೆ, ನಮ್ಮ ಥಾಟ್ಸ್ ಹೋಗ್ತಾ ಹೋಗುತ್ತೆ. ನಿಮ್ಮ ಬ್ರೈನಿಗೆ ಅದು ಸುಳ್ಳ ನಿಜನ ಅಂತ ಗೊತ್ತಾಗಲ್ಲ. ನನ್ನ ಸಂಗತಿ ಮೋಸ ಮಾಡ್ತಾ ಇರಬಹುದು ಅಂತ ಹೇಳಿದ್ರೆ, ಹೌದಾ ಮೋಸ ಮಾಡ್ತಾ ಇದ್ದಾಳೆ ಅಂತಲೇ ಯೋಚನೆ ಮಾಡ್ತಾ ಹೋಗುತ್ತೆ. ಆದರೆ ಇದರಿಂದ ಆಚೆ ಬರೋದು ತುಂಬಾ ಸುಲಭ. ಆದರೆ ಮೊದಲು ಮೂಲ ಕಾರಣ ಹುಡ್ಕೋಣ. ಯಾವುದೇ ಒಂದು ಎಮೋಷನ್ನು ಸುಮ್ಮನೆ ಬರಲ್ಲ. ಈಗ ನಾನು ಬಿಲಿಯನರ್, ನನ್ನ ದೊಡ್ಡ ಶ್ರೀಮಂತ, ನನ್ನ ಪ್ರೈಮ್ ಮಿನಿಸ್ಟರ್ ಅಂತ ಯೋಚನೆ ಬರುತ್ತಾ ನಮಗೆ? ಇಲ್ಲ. ಯಾವುದೋ ಒಂದು ಕಾರಣಕ್ಕೆ ನಮಗೆ ಆಲೋಚನೆ ಬರ್ತಾ ಇರುತ್ತೆ. ಯಾಕೆ ನಾನು ಅನುಮಾನ ಪಡ್ತಾ ಇದ್ದೀನಿ ನನ್ನ ಸಂಗಾತಿ ಮೇಲೆ ಅಂತ ಹೇಳಿದ್ರೆ, ನಾನು ಸಣ್ಣ ವಯಸ್ಸಲ್ಲಿದ್ದಾಗ ನನ್ನ ತಂದೆ ಅಥವಾ ತಾಯಿ ಯಾರು ನನ್ನ ಕಣ್ಮುಂದೆನೇ ಮೋಸ ಮಾಡೋದನ್ನು ನಾನು ನೋಡಿದ್ದೆ. ಯಾಕಂತ ಹೇಳಿದ್ರೆ, ನಾನು ಅತಿಯಾಗಿ ಹೆಚ್ಚು ನಂಬತಕ್ಕಂತಹ ವ್ಯಕ್ತಿ ಯಾರು? ನಮ್ಮ ತಂದೆ ತಾಯಿಗಳು. ಆ ಫಂಡಮೆಂಟಲ್ ಫಿಗರೇ ನನಗೆ ಮೋಸ ಮಾಡಿದಾಗ ನನಗೆ ಬರ್ತಕ್ಕಂಥ ಪಾರ್ಟ್ನರೇ. ಅವತ್ತು ನಾನು ಹೇಳ್ತಾ ಇರ್ತೀನಿ, ನಿಮಗೆ ಮದರ್ ವುಂಡ್ಸ್ ಇದ್ದರೆ ನೀವು ಮದರ್ ವುಂಡ್ಸ್ ಇರ್ತಕ್ಕಂಥ ವ್ಯಕ್ತಿಯನ್ನು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರಾ, ಫಾದರ್ ವುಂಡ್ಸ್ ಇರ್ತಾರೆ ಫಾದರ್ ವುಂಡ್ಸ್ ಇರ್ತಕ್ಕಂಥ ವ್ಯಕ್ತಿಯನ್ನು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರಾ. ಅಥವಾ ನಮ್ಮ ತಂದೆ ಅಥವಾ ತಾಯಿಯ ಯಾರು ಇವಾಗ ನಮ್ಮ ತಾಯಿ ಎಮೋಷ್ನಲಿ ಅವೈಲೇಬಲ್ ಇಲ್ಲ ಅಂತ ಹೇಳಿದ್ರೆ, ನಾವು ಎಮೋಷ್ನಲಿ ಅನ್ಅವೈಲೇಬಲ್ ಪಾರ್ಟ್ನರನ್ನು ಹುಡುಕ್ತಾ ಹೋಗ್ತೀವಿ. ನಮ್ಮ ತಂದೆ ಜವಾಬ್ದಾರಿ ತಗೊಳ್ದೇ ಇದ್ರೆ ಅಂತಹ ಸಂಗಾತಿನೇ ಹುಡುಕ್ತಾ ಹೋಗ್ತೀವಿ. ಯಾಕಂತ ಹೇಳಿದ್ರೆ ನಮಗೆ ಅದು ಸೇಫ್ ಅನ್ಸುತ್ತೆ. ಯಾರಾದರೂ ಅತಿಯಾಗಿ ಹೆಚ್ಚು ಪ್ರೀತಿ ಕೊಟ್ರೆ, ಕಾಳಜಿ ಕೊಟ್ರೆ ನಮಗೆ ಅನುಮಾನ ಶುರು ಆಗುತ್ತೆ. ಯಾಕೆ ಹೀಗೆ ಮಾಡ್ತಾ ಇದ್ದಾರೆ, ಅವ್ರಿಗೇನೋ ಬೇಕಾ? ಯಾರಾದರೂ ಅನ್ಅವೈಲೇಬಲ್ ಇಲ್ಲದೆ ಇದ್ರೆ ಅವ್ರ ಹತ್ರ ನಮ್ಮ ಬೆಲೆಯನ್ನು ತಿಳಿಸ್ಲಿಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾ ಹೋಗ್ತೀವಿ. ಅಲ್ಲದೆ ಇದೊಂದೇ ಕಾರಣ ಅಲ್ಲ. ನಾನು ಫಸ್ಟ್ ರಿಲೇಷನ್ಶಿಪ್ ಯಾರ ಜೊತೆ ಇರ್ತೀನೋ ಅದು ಕೂಡ ನನ್ನ ಲವ್ ಲ್ಯಾಂಗ್ವೇಜನ್ನು ತೋರಿಸ್ತಾ ಹೋಗುತ್ತೆ. ನನ್ನ ಮೊದಲನೇ ರಿಲೇಷನ್ಶಿಪ್ಪು ಯಾರಾದರೂ ನನಗೆ ಮೋಸ ಮಾಡಿದರೆ, ಅದು ಸಿಕ್ಕಿ ಬಿದ್ದಿದ್ರೆ ಬರ್ತಕ್ಕಂತಹ ಸಂಗಾತಿ, ಆ ಟ್ರೋಮಾ ರೆಸಿಡ್ಯೂ ಏನಿದೆಯೋ ಅದನ್ನು ನಾನು ಇಟ್ಕೊಂಡು ಈಗ ಇರ್ತಕ್ಕಂತಹ ಸಂಗಾತಿ ಮೇಲೆ ಕಾರಣ ಇಲ್ಲದೆ ಅನುಮಾನ ಪಡ್ತಾ ಇರ್ತೀನಿ. ಹಾಗೂ ನಾನು ಇರ್ತಕ್ಕಂತಹ ಸಂಬಂಧದಲ್ಲಿ ಎಲ್ಲೋ ಒಂದ್ಸತಿ ಮೋಸ ಆಗಿ, ಇಲ್ಲಪ್ಪ ಅದನ್ನು ಕ್ಷಮಿಸ್ಬಿಟ್ಟು ನನ್ನ ಜೀವನ ನಡೆಸಬೇಕು ಅಂತ ಹೇಳಿದ್ರು, ಲಿಂಬಿಕ್ ಫ್ರಿಕ್ಷನ್ ಅಂತ ಕರಿತೀವಿ. ಅಂತ ಹೇಳಿದ್ರೆ ಪದೇ ಪದೇ ಆ ನೆನಪುಗಳು ಬರ್ತಾ ಇರುತ್ತೆ, ಅವ್ರು ಹೇಳಿರ್ತಕ್ಕಂಥ ಸುಳ್ಳುಗಳು ನೆನಪಾಗ್ತಾ ಇರುತ್ತೆ. ಎಷ್ಟೋ ಸತಿ ನೋಡಿ, ನಮ್ಮ ಬಾರನ್ನು ಎಷ್ಟು ಲೋ ಆಗಿಟ್ಟಿರ್ತೀವಿ ಅಂತ ಹೇಳಿದ್ರೆ, ಯಾರಾದರೂ ಒಂದು ಸ್ವಲ್ಪ ಕೇಳಿದ್ರೆ ಯಾಕೆ ಇಂಥ ಸಂಬಂಧದಲ್ಲಿದೆ ಅಂತ ಹೇಳಿದ್ರೆ ಅವ್ರು ರೆಸ್ಪಾನ್ಸ್ ಮಾಡ್ತಾರೆ, ಪ್ರೀತಿ ಕೊಡ್ತಾರೆ, ಅಥವಾ ನನ್ನ ಕೇಳಿದ ಟೈಮಲ್ಲಿ ಬರ್ತಾರೆ, ನನ್ನ ಮೆಸೇಜ್ ಮಾಡಿದ ತಕ್ಷಣ ರಿಪ್ಲೈ ಮಾಡ್ತಾರೆ ಅಂತ ಹೇಳಿ ಬೇರೆ ಮಿನಿಮಿಮ್ಗೆ ಸೆಟ್ ಆಗಿಬಿಡ್ತೀವಿ. ಆದರೆ ನಿಮ್ಮ ಬ್ರೈನ್ ಗೊತ್ತಾ, ನೀವು ಏನನ್ನ ಹೇಳ್ತಿರೋ ಅದನ್ನು ನಂಬ್ತಾ ಹೋಗುತ್ತೆ. ನೋಡಿ, ಒಂದು ಹೇಳ್ತೀರಿ, ಈಗ ನಾನು ಈ ಒಂದು ಸಂಬಂಧದಲ್ಲಿದ್ದೀನಿ ಅಂತ ಹೇಳಿದ್ರೆ, ನಾನು ಈ ಸಂಬಂಧದಲ್ಲಿ ಇರಬೇಕು ಅಂತ ಡಿಸಿಷನ್ ತಗೊಂಡು ನಾನು ಇರ್ತೀನಿ. ಆದರೆ ಆ ವ್ಯಕ್ತಿ ನನಗೆ ಎಲ್ಲ ರೀತಿ, ಈಗ ಎಕ್ಸಾಂಪಲ್, ಈಗ ಒಂದು ಆರೆಂಜ್ ಇಟ್ಕೊಂಡಿರ್ತೀನಿ, ಆ ಆರೆಂಜ್ ಕ್ವಾಲಿಟಿ ಮಾತ್ರ ಕೊಡಲಿಕ್ಕೆ ಸಾಧ್ಯ ಅಲ್ವಾ? ಆ್ಯಪಲ್ ಟೇಸ್ಟ್ ಇಲ್ಲ, ಇದು ಬನಾನಾ ಟೇಸ್ಟ್ ಇಲ್ಲ ಅಂತ ಹೇಳಿದ್ರೆ ಅದು ಇರೋಕ್ಕೆ ಸಾಧ್ಯನಾ? ಖಂಡಿತವಾಗ್ಲೂ ಇಲ್ಲ. ನಿಮ್ಮ ಸಂಗಾತಿ ಏನು ಗುಣ ಇರುತ್ತೆ, ಅವರ ಬ್ರೈನ್ ವೈರಿಂಗ್ ಹೇಗಿರುತ್ತೆ, ಅವರ ಚೈಲ್ಡ್ಹುಡ್ ಹೇಗಿರುತ್ತೆ, ಅವರು ಕಲ್ತಿರ್ತಕ್ಕಂಥ ಒಂದು ಪರ್ಸ್ನಾಲಿಟಿ ಏನಿರುತ್ತೋ ಅದನ್ನು ಎಕ್ಸಿಬಿಟ್ ಮಾಡ್ತಾ ಹೋಗ್ತಾರೆ. ಆದರೆ ನಾವೇನು ಮಾಡ್ತೀವಿ, ನನ್ನ ಸಂಗಾತಿ ನನ್ನ ಎಮೋಷ್ನಲಿ ಸೇಫ್ ಮಾಡಬೇಕು, ಫೈನಾನ್ಷಿಯಲಿ ಸೇಫ್ ಮಾಡಬೇಕು, ಫಿಸಿಕಲಿ ಸೇಫ್ ಮಾಡಬೇಕು, ಹೀಗೆ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್. ಯಾಕಂತ ಹೇಳಿದ್ರೆ ಓರ್ವ ವ್ಯಕ್ತಿ ಮೇಲೆ ಅಷ್ಟು ಬರ್ಡನ್ ನಾವು ಹೊರಿಸಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಇದು ನನ್ನ ಸಂಗಾತಿಯ ತಪ್ಪಲ್ಲ. ನೋಡಿ, ಈ ಅನುಮಾನ ಅನ್ನೋದೇನಂತ ಹೇಳಿದ್ರೆ ಒಂದು ಹುಳ ಗೆದ್ದಲು ಹೇಗೆ ಹಿಡಿದು ಒಂದ್ಸತಿ ಎಲ್ಲವನ್ನು ಕೊಲಾಪ್ಸ್ ಮಾಡುತ್ತಲ್ವಾ, ಹಾಗೆ ಒಂದು ಸತಿ ಅನುಮಾನ ಅನ್ನೋದೊಂದು ರಿಲೇಷನ್ಶಿಪ್ ಅಲ್ಲಿ ಬಿದ್ದರೆ ಅದು ನಶಿಸ್ತಾ ಬರುತ್ತೆ. ಹಾಗಾಗಿ ಅನುಮಾನ ಒಳ್ಳೆಯದಲ್ಲ. ಮೊದಲನೇದಾಗಿ ಒಂದು ರಿಲೇಷನ್ಶಿಪ್ ಸಸ್ಟೈನ್ ಆಗಬೇಕು ಅಂತ ಹೇಳಿದ್ರೆ ಫಂಡಮೆಂಟಲ್ ಏನಪ್ಪ ಅಂತ ಹೇಳಿದ್ರೆ ನಂಬಿಕೆ ಅಲ್ವಾ? ನೀವು ನೋಡಿರ್ಬೋದು, ಇಷ್ಟೊಂದು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಆಗಿರ್ಬೋದು, ಎಲ್ಲವೂ ಸಸ್ಟೈನ್ ಆಗೋದು ಒಂದು ಹೇಗೆ ನಿಮಗೆ ಆಹಾರ ಬೇಕೋ ಒಂದು ನಂಬಿಕೆ ಅನ್ನೋದು ಆ ರಿಲೇಷನ್ಶಿಪ್ಪಿಗೆ
ಅತಿ ಮುಖ್ಯವಾದದ್ದು. ಮತ್ತು ಗೌರವ ಅನ್ನೋದು, ಯಾಕಂತ ಹೇಳಿದ್ರೆ ಯಾವಾಗ ನೀವು ನಿಮ್ಮ ಸಂಗಾತಿಯನ್ನು ಗೌರವಿಸ್ತೀವೋ ನಾವು ಅವರಿಗೆ ಮೋಸ ಮಾಡ್ಲಿಕ್ಕೆ ಹೋಗಲ್ಲ ಅಲ್ವಾ. ನಾವು ಅವ್ರನ್ನ ಎಲ್ಲ ರೀತಿಯಲ್ಲಿ ರೆಸ್ಪೆಕ್ಟ್ ಮಾಡ್ತಾ ಹೋಗ್ತೀವಿ. ಅವ್ರು ಫೋನ್ ಮಾಡಿದ್ರೆ ಎತ್ತೀವಿ, ಅವ್ರಿಗೆ ಮೆಸೇಜ್ ಮಾಡಿದ್ರೆ ರೆಸ್ಪಾಂಡ್ ಮಾಡ್ತೀವಿ, ಎಲ್ಲಿದ್ದೀವಿ ಅಂತ ಹೇಳ್ತೀವಿ, ಏನು ಮಾಡ್ತಿದ್ದೀವಿ ಅಂತ ಹೇಳ್ತೀವಿ. ಖಂಡಿತವಾಗ್ಲೂ ಅವ್ರ ಬಗ್ಗೆ ಕೆಟ್ಟದಾಗ ನಾವು ಮಾತಾಡೋಕ್ಕೆ ಹೋಗಲ್ಲ, ಮತ್ತು ಆ ಗೌರವದಿಂದ ನಾನು ಅವ್ರಿಗೆ ಮೋಸ ಮಾಡೋಕ್ಕೆ ಹೋಗಲ್ಲ. ಪ್ರೀತಿ ಅನ್ನೋದು ಕಂಡೀಷ್ನಲ್ ಆಗ್ತಾ ಹೋಗುತ್ತೆ, ಪ್ರೀತಿ ಅನ್ನೋದು ನಶಿಸ್ತಾ ಹೋಗುತ್ತೆ. ನೋಡಿ, ಒಂದು ಮದುವೆ ಆಗ್ತಿದ್ದೀರಾ ಅಂತ ಹೇಳಿದ್ರೆ ಫಸ್ಟು ಒಂದು ಎಕ್ಸಿಟ್ ಪಾಯಿಂಟ್ ತೊಗೊಳ್ಳೋದು ಯಾರಿಗೆ. ಫಸ್ಟ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಎಕ್ಸಿಟ್ ಏನಾಗುತ್ತಪ್ಪ ಅಂತ ಹೇಳಿದ್ರೆ ರೊಮ್ಯಾನ್ಸು. ಆದರೆ ನಂಬಿಕೆ ಬೇಕು, ಕಮ್ಯುನಿಕೇಷನ್ ಬೇಕು ಅಲ್ವಾ. ಎಂಥದೇ ಆಗಿರಲಿ, ನಾನು ಯಾವಾಗಲೂ ಹೇಳ್ತೀನಿ, ಮೋಸ ಮಾಡಿದ ತಕ್ಷಣ ರಿಲೇಷನ್ಶಿಪ್ ಬಿಡಬೇಡಿ ಅಂತ. ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೋಡಿ ಮತ್ತೆ ಅದು ಡಿರೆಕ್ಷನ್ ಆಗಿ ತೊಗೋಬೋದು, ಮತ್ತೆ ನೀವು ರಿಲೇಷನ್ಶಿಪ್ಪನ್ನು ಹೊಸದಾಗಿ ಶುರು ಮಾಡ್ಬೋದು. ಏನು ನಿಮ್ಮಿಬ್ಬರ ಮಧ್ಯೆ ಡಿಫ್ರೆನ್ಸಸ್ ಇದೆಯಾ ಅದನ್ನು ಕೂತ್ಕೊಂಡು ಮಾತಾಡ್ತಾ ಹೋಗ್ಬೋದು. ಫಿಸಿಕಲ್ ನೀಡ್ಸಿಗೆ ಚೀಟ್ ಮಾಡೋದು ತುಂಬಾ ಕಮ್ಮಿ. ಒಂದು ಎಮೋಷ್ನಲ್ ಸೇಫ್ಟಿಗೋಸ್ಕರ, ಸೆಕ್ಯೂರಿಟಿಗೋಸ್ಕರ ಮೋಸ ಮಾಡಲಿಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಆ ಎಮೋಷ್ನಲ್ ಸೆಕ್ಯೂರಿಟಿ, ಸೇಫ್ಟಿಯನ್ನು ನೀವು ಕೊಡ್ತಾ ಹೋಗಿ. ಆ ಲಿಂಬಿಕ್ ಫ್ರಿಕ್ಷನ್ ಯಾಕಪ್ಪ ಆಗುತ್ತೆ ಅಂತ ಹೇಳಿದ್ರೆ, ಅವ್ರು ಹೇಳಿರ್ತಕ್ಕಂತಹ ಸುಳ್ಳಾಗಿರ್ಬೋದು, ಮೋಸ ಆಗಿರ್ಬೋದು, ಪದೇ ಪದೇ ಕಣ್ಮುಂದೆ ಬರ್ತಾ ಇರುತ್ತೆ. ಸೊ ಹಾಗಾಗಿ ಏನಾದರೂ ನೀವು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಒಂದು ಸ್ವಲ್ಪ ಇರ್ಸು ಮುರ್ಸಾಗಿದ್ರೆ ಟೈಮ್ ಕೊಡಿ. ಒಂದು ವೀಕ್ ಅಥವಾ ಒಂದು 15 ಡೇಸ್, ಒಂದು 20 ಡೇಸ್ ಅಥವಾ ಒಂದು ತಿಂಗಳಾಗಿರ್ಬೋದು. ಎಲ್ಲ ಅವ್ರು ಏನೇ ಪ್ರಶ್ನೆ ಕೇಳಿದ್ರು ಕೂಡ ಯಾವುದೇ ಥರ ಮುಜುಗರ ಇಲ್ಲದೆ ಆನ್ಸರ್ ಮಾಡ್ತಾ ಹೋಗಿ. ನೋಡಿ, ನಮಗೆ ಡೌಟ್ ಯಾವಾಗ ಬರುತ್ತೆ, ಈಗ ಕಾಲೇಜಲ್ಲೂ ಅಥವಾ ಸ್ಕೂಲಲ್ಲಿ ನಿಮಗೆ ಆ ಪಾಠ ಪೂರ್ತಿ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಅನುಮಾನ ಬರ್ತಾ ಇರುತ್ತೆ. ಎಲ್ಲೋ ನಿಮಗೆ ಆ ವ್ಯಕ್ತಿ ಅರ್ಥ ಆಗಿರಲ್ಲ, ಅಥವಾ ಅವರು ಹಿಂದೆ ಮಾಡಿರ್ತಕ್ಕಂಥ ಸುಳ್ಳಾಗಿರ್ಬೋದು, ಮೋಸ ಆಗಿರ್ಬೋದು, ಪದೇ ಪದೇ ಅದು ನೆನಪಾಗ್ತಾ ಇರುತ್ತೆ. ಅದನ್ನು ಅಲ್ಲೇ ಆಚೆ ಹಾಕ್ಬಿಡಿ. ಪ್ರತಿಯೊಂದು ಎಮೋಷನ್ನು ನಿಮಗೆ ಬರಲಿಕ್ಕೆ ಒಂದು ಕಾರಣ ಇದೆ. ಸೊ ಇದು ನಿಮಗೆ ಚೈಲ್ಡ್ಹುಡ್ಡಿಂದ ಇದ್ದರೆ ಅದನ್ನು ಹೀಲ್ ಮಾಡ್ಕೋತಾ ಹೋಗಿ, ಅಥವಾ ಪಾಸ್ಟ್ ರಿಲೇಷನ್ಶಿಪ್ ರೆಸಿಡ್ಯೂ, ಟ್ರೋಮಾ ರೆಸಿಡ್ಯೂ ಆಗಿದ್ರೆ ಅದನ್ನು ಹೀಲ್ ಮಾಡ್ಕೋತಾ ಹೋಗಿ, ಅಥವಾ ಕರೆಂಟ್ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಮೋಸ ಆಗಿದ್ರೆ ಯಾವುದೇ ಥರ ಒಂದು ಫ್ರೆಂಡ್ ಹತ್ರ ಹೇಗೆ ಕೂತ್ಕೊಂಡು ಮಾತಾಡ್ತೀರಾ, ನಿಮ್ಮ ಸಂಗಾತಿ ಹತ್ರ ನೋಡಿ, ಈ ತಿಂಗಳು ಪೂರ್ತಿ ನನಗೆ ಏನೇನು ಅನುಮಾನ ಇದೆಯೋ ಎಲ್ಲವನ್ನು ಕೇಳ್ತಾ ಹೋಗ್ತೀನಿ. ಮತ್ತು ಒಂದು ಹೇಳ್ತೀನಿ, ಯಾವುದೇ ಕಾರಣಕ್ಕೂ ನಿಮ್ಮ ಸಂಗಾತಿಯ ಫೋನನ್ನು ಚೆಕ್ ಮಾಡ್ಲಿಕ್ಕೆ ಹೋಗಬೇಡಿ. ನೋಡಿ, ಪ್ರೈವಸಿ, ಬೌಂಡ್ರಿ ಅನ್ನೋದು ತುಂಬಾ ಮುಖ್ಯ. ನೀವು ಎಷ್ಟೇ ಕ್ಲೋಸ್ ಆಗಿರಿ, ಯಾಕಂತ ಹೇಳಿದ್ರೆ ನಾವು ಏನೋ ಒಂದು ಗೂಗಲ್ ಮಾಡಿರ್ತೀವಿ ಅಥವಾ ಇನ್ನೊಂದು ಆಗಿರ್ತೀವಿ. ಈಗ ಅತಿ ಹೆಚ್ಚಾಗಿ ಗಂಡ ಹೆಂಡತಿ ಮಧ್ಯೆ ಜಗಳ ಬರ್ತಾ ಇರೋದು ಒಬ್ಬರು ಮೊಬೈಲ್ ಒಬ್ಬರು ನೋಡ್ಕೋತಾ ಇರ್ತಾರೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ನೋಡಿ, ನಂಬಿಕೆ ಅನ್ನೋದು ತುಂಬಾ ಮುಖ್ಯ. ನೋಡಿ, ಕಳ್ಳ ಯಾವತ್ತಿದ್ರೂ ಸಿಕ್ಕಿ ಬಿದ್ದೇ ಬೀಳ್ತಾನೆ ಅಲ್ವಾ. ನಾನು ಎಷ್ಟೋ ಸತಿ ನೋಡಿದ್ದೀನಿ, ಹೇಗಾದರೂ ಎಷ್ಟೇ ಹುಷಾರಾಗಿರಲಿ, ಹೇಗಾದರೂ ಒಂದರಲ್ಲಿ ಯಾವುದೋ ಒಂದು ವಿಷಯದಲ್ಲಿ ಸಿಕ್ಕಿ ಬೀಳಬೇಕು. ಯಾಕಂತ ಹೇಳಿದ್ರೆ ಯಾವತ್ತೂ ನೋಡಿ, ನಾವು ಕೊಡ್ತಕ್ಕಂತಹ ಪ್ರೀತಿ ಎಷ್ಟು ಅಮೂಲ್ಯವಾಗಿರುತ್ತೆ ಅಂತ ಹೇಳಿದ್ರೆ ಭಗವಂತ ಖಂಡಿತವಾಗ್ಲೂ ನಮಗೆ ಯಾವತ್ತೂ ಮೋಸ ಮಾಡಲ್ಲ ಅಲ್ವಾ. ಹಾಗಾಗಿ ಕಳ್ಳ ಯಾವತ್ತಿದ್ರೂ ಸಿಕ್ಕಿ ಬಿದ್ದೇ ಬೀಳ್ತಾನೆ. ಅದ್ರ ಬದಲು ದಿನ ಯಾಕೆ ಅನುಮಾನ ಪಟ್ಟಿ ನಮ್ಮ ಸಂಬಂಧವನ್ನು ಹಾಳು ಮಾಡ್ಕೋಬೇಕು ಅಲ್ವಾ. ನಂಬಿಕೆ ಅನ್ನೋದು ತುಂಬಾ ಮುಖ್ಯ. ಯಾವತ್ತೂ ಅಷ್ಟೇ ಒಂದು ಪ್ರೈವಸಿ, ಗಂಡ ಹೆಂಡತಿ ಮಧ್ಯೆ ಒಂದು ಬೌಂಡ್ರಿ ಇರಲೇಬೇಕು ಅಲ್ವಾ. ಆಗಲೇ ಯಾವಾಗ ನೋಡಿ, ಮಿಸ್ಟ್ರಿ ಇದ್ದರೆ ಏನಾದರೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಮತ್ತೆ ಮಾತಾಡಬೇಕು ಅನಿಸುತ್ತೆ. ಕಮ್ಯುನಿಕೇಷನನ್ನು ಯಾವತ್ತೂ ಬಿಡೋಕ್ಕೆ ಹೋಗಬೇಡಿ. ಯಾವಾಗಲೂ ತಿಳ್ಕೊಳ್ಳಿ, ಈ ರೊಮ್ಯಾನ್ಸ್ ಅನ್ನೋದು ಹೋಗುತ್ತೆ, ಯಾವುದೇ ಥರ ಫಿಸಿಕಲ್ ಅಟ್ರಾಕ್ಷನ್ ಹೋಗುತ್ತೆ. ನಾವು ಎಷ್ಟೇ ಚೆನ್ನಾಗಿರಲಿ ರೀ, ವಯಸ್ಸಾದ ಮೇಲೆ ನಮಗೆ ಯಾರು ಬೇಕು ಹೇಳಿ, ಒಬ್ರು ಕೂತ್ಕೊಂಡು ಮಾತಾಡೋದು ಬೇಕು, ಪ್ಲ್ಯಾನ್ ಮಾಡೋದು ಬೇಕು. ಮುಂದೆ ಮಕ್ಕಳು ಪ್ಲ್ಯಾನ್ ಆಗಿರ್ಬೋದು, ಫ್ಯೂಚರ್ ಪ್ಲ್ಯಾನ್ ಆಗಿರ್ಬೋದು, ರಿಟೈರ್ಮೆಂಟ್ ಪ್ಲ್ಯಾನ್ ಆಗಿರ್ಬೋದು. ಆ ವ್ಯಕ್ತಿ ಜೊತೆ ಒಂದು ಕಾನ್ವರ್ಸೇಷನ್ ಯಾವಾಗಲೂ ಇರಬೇಕು. ಕಮ್ಯುನಿಕೇಷನ್ ಅನ್ನೋದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಎ ರಿಲೇಷನ್ಶಿಪ್. ಹಾಗಾಗಿ ಸಂಬಂಧವನ್ನು ಗಟ್ಟಿಗೊಳಿಸ್ಕೋಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಮಾತಾಡ್ತಾ ಹೋಗಿ. ಯಾವುದೇ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಅವತ್ತೇ ಕ್ಲಿಯರ್ ಮಾಡ್ಕೋತಾ ಹೋಗ್ಬಿಡಿ. ಯಾವುದೇ ಕಾರಣಕ್ಕೂ ಕೋಪದಿಂದ ಮಲ್ಗಕ್ಕೆ ಹೋಗ್ಬಿಡಿ. ನೋಡಿ, ಇವತ್ತು ನನಗೆ 5% ಕೋಪ ಇದ್ದರೆ ನಾಳೆ ಅದು 15% ಆಗ್ತಾ ಹೋಗುತ್ತೆ. ಅದೇ ಡೌಟನ್ನು ಕ್ಲಿಯರ್ ಮಾಡ್ಕೊಂಡ್ಬಿಟ್ರೆ ನಾಳೆ ಅದನ್ನು ಮಲ್ಟಿಪ್ಲೈ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತು ನೋಡಿ, ಹೇಳ್ತೀನಿ, ನಿಮಗೆ ಯಾವಾಗ ನಿಮ್ಮ ಮೇಲೆ ಡೌಟ್ ಇರುತ್ತೋ ಅದನ್ನು ನಿಮ್ಮ ಪಾರ್ಟ್ನರ್ ಮೇಲೆ ರಿಫ್ಲೆಕ್ಟ್ ಮಾಡ್ತಾ ಹೋಗ್ತೀರಾ. ಹಾಗಾಗಿ ಸೆಲ್ಫ್ ಡೌಟನ್ನು ತೆಗಿತಾ ಹೋಗಿ. ನೀವು ನಿಮ್ಮ 100% ನಿಮ್ಮ ರಿಲೇಷನ್ಶಿಪ್ ಕೊಡಿ, ಆ ಕಡೆಯಿಂದನೂ ಖಂಡಿತವಾಗ್ಲೂ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸಿದ್ದೀನಿ. ಧನ್ಯವಾದಗಳು.